ಬಿಗ್ ಬಾಸ್ ಕನ್ನಡ 11ರ ಶೋನಲ್ಲಿ ವಿನ್ನರ್ ಯಾರೆಂದು ತಿಳಿದುಕೊಳ್ಳಲು ಕೌಂಟ್ ಡೌನ್ ಶುರುವಾಗಿದೆ. ರಜತ್ ಎಲಿಮಿನೇಷನ್ ಬಳಿಕ ಭವ್ಯ ಕೂಡ ದೊಡ್ಡಮನೆ ಆಟದಿಂದ ಎಲಿಮಿನೇಟ್ ಆಗಿದ್ದಾರೆ. ಭವ್ಯ ಆಟಕ್ಕೆ ಬ್ರೇಕ್ ಬಿದ್ದಿದೆ. ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಗೌಡ ಅವರು ಫಿನಾಲೆ ವಾರ ತಲುಪಿದ ಸ್ಪರ್ಧಿಗಳಲ್ಲಿ ಒಬ್ಬರಾಗಿ ಆಟ ಆಡಿದ್ರು. ಅವರ ಆಟ ಅನೇಕರಿಗೆ ಇಷ್ಟ ಆಗುತ್ತಿದೆ. ಅವರು ಸಾಕಷ್ಟು ಬಾರಿ ಎಡವಿದ್ರು ಮತ್ತೆ ಎದ್ದು ನಿಂತು ಆಟ ಆಡಿದ್ರು. ಅವರು 3 ಬಾರಿ ಕ್ಯಾಪ್ಟನ್ ಆದ್ರೂ ಅವರ ಬಗ್ಗೆ ಇರೋ ಆರೋಪಗಳು ಸಾಕಷ್ಟಿತ್ತು. ಭವ್ಯ ಅವರು 2 ಶೇಡ್ನಲ್ಲಿ ಕಾಣಿಸಿಕೊಂಡಿದ್ರು. ವಾರದ ದಿನಗಳಲ್ಲಿ ಹಾರಾಟ ಚೀರಾಟ ನಡೆಸುವ ಅವರು ವೀಕೆಂಡ್ ನಲ್ಲಿ ಸೈಲೆಂಟ್ ಆಗಿರುತ್ತಾರೆ. ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿವೆ. ಅವರಿಗೆ ಸುದೀಪ್ನ ಎದುರಿಸೋ ತಾಕತ್ತು ಇಲ್ಲ ಎನ್ನುವ ಅಭಿಪ್ರಾಯ ಜನರಿಗಿತ್ತು. ಸಾಕಷ್ಟು ವಿಚಾರಗಳಲ್ಲಿ ಅವರು ಡ್ರಾಮಾ ಮಾಡಿದ್ದು ಇದೆ. ಅವರು ತ್ರಿವಿಕ್ರಮ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡ್ರು ಎಂಬ ಆರೋಪ ಇದೆ. ಸ್ವತಃ ತ್ರಿವಿಕ್ರಮ್ ಅವರೇ ಈ ಆರೋಪ ಮಾಡಿದ್ರು. ಇದೀಗ ಬಿಗ್ ಬಾಸ್ ಆಟದ ರೇಸ್ನಲ್ಲಿ ಭವ್ಯ ಕೂಡ ಇದ್ದು ಕಪ್ ಗೆಲ್ಲುವ ಭರವಸೆಯಲ್ಲಿದ್ರು. ಆದ್ರೆ ಆಸೆಗೆ ಬ್ರೇಕ್ ಬಿದ್ದಿದೆ. ದೊಡ್ಡಮನೆ ಆಟದಿಂದ ಹೊರಬಂದಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.